ನಿಮಗೆ ಗೊತ್ತಾ, SBIನ ಒಂದು ಸ್ಪೆಷಲ್ ಮ್ಯೂಚುವಲ್ ಫಂಡಲ್ಲಿ ನೀವು ತಿಂಗಳಿಗೆ ಬರೀ ₹1,500 SIP ಮಾಡಿದ್ರೆ ಅದು ಬರೀ 4 ವರ್ಷಗಳ ಕಾಲ. ಮುಂದೆ ಹೋಗಿ ಇದೇ ಇನ್ವೆಸ್ಟ್ಮೆಂಟ್ ನಿಮಗೆ ಬರೋಬ್ಬರಿ 30 ರಿಂದ 42 ಲಕ್ಷ ರೂಪಾಯಿವರೆಗೂ ಫಂಡ್ ಕ್ರಿಯೇಟ್ ಮಾಡಿಕೊಡ್ಬೋದು. ಕೇಳೋಕೆ ಇದು ಸದ್ದ ಶಾಕಿಂಗ್ ಅನ್ಸ್ಬೋದು, ಆದರೆ ಇದರ ಹಿಂದಿರೋ ಸ್ಟ್ರಾಟಜಿ ಮತ್ತು ಲಾಜಿಕ್ ಅರ್ಥ ಮಾಡ್ಕೊಂಡ್ರೆ ಅರೆ ಹೌದಲ್ಲಪ್ಪ, ಇದು ಖಂಡಿತ ಪಾಸಿಬಲ್ ಅಂತ ನೀವೇ ಹೇಳ್ತೀರಾ. ಈಗ ನಿಮ್ಗೊಂದು ಡೌಟ್ ಬರ್ಬೋದು, ಇದು ಹೆಂಗ್ ಸಾಧ್ಯ, ಎಷ್ಟು ವರ್ಷ ಬೇಕಾಗತ್ತೆ, ಕಂಡೀಷನ್ಸ್ ಏನೇನು? ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಒಂದು ರಿಯಲ್ ಎಕ್ಸಾಂಪಲ್ ಜೊತೆ ತಿಳಿಸ್ಕೊಡ್ತೀನಿ. ಅದಕ್ಕೆ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಫ್ರೆಂಡ್ಸ್, ನಮ್ಮೆಲ್ಲ ಪ್ರತಿಯೊಬ್ಬರ ಲೈಫ್ ಗೋಲ್ಸ್ ಬೇರೆ ಬೇರೆ ಇರುತ್ತೆ. ಕೆಲವರಿಗೆ ಫ್ಯೂಚರ್ನಲ್ಲಿ ಮಗಳ ಮದುವೆಗೆ ದುಡ್ಡು ಬೇಕಿರುತ್ತೆ, ಇನ್ನು ಕೆಲವರಿಗೆ ಮಗನ ಹೈಯರ್ ಎಜುಕೇಷನ್ಗೆ ಅಮೌಂಟ್ ರೆಡಿ ಮಾಡಬೇಕಿರುತ್ತೆ, ಅಥವಾ ಕೆಲವರು ತಮ್ಮ ರಿಟೈರ್ಮೆಂಟ್ ಲೈಫ್ಗಾಗಿ ಪ್ಲಾನ್ ಮಾಡ್ತಿರ್ತಾರೆ. ಇವತ್ತು ನಾವು ಮಾತಾಡ್ತಿರೋದು SBIನ ಇಂಥದ್ದೇ ಒಂದು ಮ್ಯೂಚುವಲ್ ಫಂಡ್ ಬಗ್ಗೆ. ಇದರಲ್ಲಿ ನೀವು ತಿಂಗಳಿಗೆ ಬರೀ ₹1,500 ಇನ್ವೆಸ್ಟ್ ಮಾಡಿದ್ರೂ ಲಕ್ಷಾಂತರ ರೂಪಾಯಿ ಫಂಡ್ ರೆಡಿ ಆಗುತ್ತೆ. ಮ್ಯೂಚುವಲ್ ಫಂಡ್ನಲ್ಲಿ ಕಂಪೌಂಡಿಂಗ್ ಪವರ್ ಹೆಂಗ್ ಕೆಲಸ ಮಾಡುತ್ತೆ, ನಿಮ್ಮ ದುಡ್ಡು ಎಷ್ಟು ಫಾಸ್ಟ್ ಆಗಿ ಬೆಳೆಯುತ್ತೆ ಅನ್ನೋದನ್ನ ಎಕ್ಸಾಂಪಲ್ ಜೊತೆ ಲೈವ್ ಆಗಿ ತೋರಿಸ್ತೀನಿ. ಸೊ ನೀವು ಕೂಡ ಕಮ್ಮಿ ಅಮೌಂಟ್ ಇನ್ವೆಸ್ಟ್ ಮಾಡಿ ಒಂದು ದೊಡ್ಡ ಫಂಡ್ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನಮ್ಮೆಲ್ಲ ಗೊತ್ತಿರೋ ಹಾಗೆ SBI ಒಂದು ಗವರ್ನಮೆಂಟ್ ಕಂಪನಿ. ಇದು ಸದ್ಯಕ್ಕೆ ಸುಮಾರು 11 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮ್ಯೂಚುವಲ್ ಫಂಡ್ಸ್ ಮ್ಯಾನೇಜ್ ಮಾಡ್ತಿದೆ. SBIನಲ್ಲಿ 16 ಫಂಡ್ಗಳಿದ್ರು. ಇವತ್ತು ನಾವು ಮಾತಾಡ್ತಿರೋದು SBI PSU ಫಂಡ್ ಬಗ್ಗೆ. ಈ ಫಂಡನ್ನೇ ನಾವು ಸೆಲೆಕ್ಟ್ ಮಾಡೋಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆ. ನಾವು SBI PSU ಡೈರೆಕ್ಟ್ ಪ್ಲಾನ್ ಗ್ರೋತ್ ಫಂಡ್ ಅನ್ನು ಬೇರೆ ಫಂಡ್ಸ್ ಅಂದ್ರೆ SBI ಕಾಂಡ್ರಾ ಫಂಡ್, SBI ಸ್ಮಾಲ್ ಕ್ಯಾಪ್ ಫಂಡ್ ಅಥವಾ SBI ಲಾರ್ಜ್ ಕ್ಯಾಪ್ ಫಂಡ್ಗಳಿಗೆ ಕಂಪೇರ್ ಮಾಡಿದ್ರೆ ದೊಡ್ಡ ಡಿಫರೆನ್ಸ್ ಕಾಣಿಸೋದು ಇದರ ಸ್ಟೆಬಿಲಿಟಿ ಮತ್ತು 1 ವರ್ಷದ ರಿಟರ್ನ್ಸ್ನಲ್ಲಿ. ಬೇರೆ ಫಂಡ್ಗಳು ಕಷ್ಟಪಟ್ಟು 5 ರಿಂದ 6% ರಿಟರ್ನ್ಸ್ ಕೊಟ್ಟಿದ್ರೆ, ಈ ಫಂಡ್ ಕೇವಲ 1 ವರ್ಷದಲ್ಲಿ ಬರೋಬ್ಬರಿ 10.23% ರಿಟರ್ನ್ ಕೊಟ್ಟಿದೆ. ಇದು ನಿಜಕ್ಕೂ ಒಳ್ಳೆ ರಿಟರ್ನ್ ಅಂತಾನೆ ಹೇಳ್ಬೋದು. ಈ ಫಂಡ್ ಮೇನ್ ಆಗಿ ಇಂಡಿಯಾದ PSU ಅಂದ್ರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಥವಾ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಎಕ್ಸಾಂಪಲ್ಗೆ SBI, NTPC, ಪವರ್ ಗ್ರಿಡ್, ಗೇಲ್ನಂಥ ದೊಡ್ಡ ದೊಡ್ಡ ಸರ್ಕಾರಿ ಕಂಪನಿಗಳು. ಸರ್ಕಾರಿ ಕಂಪನಿಗಳಾಗಿರೋದ್ರಿಂದ ಇವುಗಳ ಗ್ರೋತ್ ಕನ್ಸಿಸ್ಟೆಂಟ್ ಆಗಿರುತ್ತೆ. ಫ್ರೆಂಡ್ಸ್, ಈಗ ಈ ಫಂಡ್ನ NAV ಬಗ್ಗೆ ಮಾತಾಡೋದಾದ್ರೆ ಸದ್ಯಕ್ಕೆ ಇದರ NAV 38.66 ನಡೀತಿದೆ. NAV ಅಂದ್ರೆ ಮ್ಯೂಚುವಲ್ ಫಂಡ್ನ ಒಂದು ಯೂನಿಟ್ ಪ್ರೈಸ್ ಅಷ್ಟೇ. ಈ ಫಂಡ್ನ ಕಳೆದ 6 ತಿಂಗಳ ರಿಟರ್ನ್ ನಡೆದ್ರೆ 6% ಇದೆ. 1 ವರ್ಷದ ರಿಟರ್ನ್ 10.73% ಇದೆ. ಆದರೆ ಕಳೆದ 3 ವರ್ಷಗಳಲ್ಲಿ ಇದು ತನ್ನ ಇನ್ವೆಸ್ಟರ್ಸ್ಗೆ ವರ್ಷಕ್ಕೆ ಸರಾಸರಿ 31%ನಷ್ಟು ಭರ್ಜರಿ ಆನ್ಯುವಲೈಸ್ಡ್ ರಿಟರ್ನ್ ಕೊಟ್ಟಿದೆ. ಇನ್ನು ಕಳೆದ 5 ವರ್ಷದ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ವರ್ಷಕ್ಕೆ 25.11%ನಷ್ಟು ರಿಟರ್ನ್ ಸಿಕ್ಕಿದೆ. SBI ಈ ಫಂಡನ್ನು ಜನವರಿ 1, 2013ರಂದು ಲಾಂಚ್ ಮಾಡಿತ್ತು. ಇವತ್ತಿನವರೆಗೂ ಕೋಟ್ಯಾಂತರ ಜನ ಸೇರಿ ಇದರಲ್ಲಿ ಸುಮಾರು 6,669 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಈ ಫಂಡ್ನ ಎಕ್ಸ್ಪೆನ್ಸ್ ರೇಷಿಯೋ 0.85% ಇದೆ. ಒಂದ್ ವೇಳೆ ನೀವು ಈ ಫಂಡ್ನಲ್ಲಿ ಲಂಪ್ಸಮ್ ಅಂದ್ರೆ ಒಂದೇ ಬಾರಿ ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಮಿನಿಮಮ್ ₹1,500 ಸ್ಟಾರ್ಟ್ ಮಾಡಬಹುದು. ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಮಾಡಬಹುದು, ಯಾವುದೇ ಲಿಮಿಟ್ ಇಲ್ಲ. ಅದೇ ನೀವು SIP ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ತಿಂಗಳಿಗೆ ಬರೀ ₹500 ಶುರು ಮಾಡಬಹುದು. ಇಲ್ಲೂ ಅಷ್ಟೇ, ಮ್ಯಾಕ್ಸಿಮಮ್ ಅಮೌಂಟ್ಗೆ ಯಾವುದೇ ಲಿಮಿಟ್ ಇಲ್ಲ. ಈಗ ನಿಮ್ಗೊಂದು ಡೌಟ್ ಬರ್ಬೋದು, ನಾವು ಈ ಫಂಡ್ನಲ್ಲಿ ದುಡ್ಡು ಹಾಕಿ 1 ವರ್ಷದ ಒಳಗಡೆ ಏನಾದರೂ ಎಮರ್ಜೆನ್ಸಿ ಬಂದು ದುಡ್ಡು ಬೇಕು ಅನ್ಸಿದ್ರೆ ತಗೋಬೋದಾ? ಖಂಡಿತ ತಗೋಬಹುದು. ನಿಮ್ಮ ದುಡ್ಡನ್ನ ನೀವು ಯಾವಾಗ ಬೇಕಾದರೂ ವಿತ್ಡ್ರಾ ಮಾಡಬಹುದು. ಆದರೆ ಇನ್ವೆಸ್ಟ್ ಮಾಡಿದ 30 ದಿನಗಳ ಒಳಗಡೆನೆ ನೀವು ದುಡ್ಡು ವಾಪಸ್ ತಗೊಂಡ್ರೆ ಅಂದ್ರೆ ರೆಡೀಮ್ ಮಾಡಿದ್ರೆ 0.5% ಎಕ್ಸಿಟ್ ಲೋಡ್ ಅಂದ್ರೆ ಚಾರ್ಜ್ ಕಟ್ ಮಾಡ್ತಾರೆ. ಆದರೆ 30 ದಿನ ಮುಗಿದ ಮೇಲೆ ನೀವು ಯಾವಾಗ ದುಡ್ಡು ತಗೊಂಡ್ರು ಯಾವುದೇ ಎಕ್ಸಿಟ್ ಲೋಡ್ ಇರೋದಿಲ್ಲ. ಇನ್ನು ರಿಸ್ಕ್ ವಿಷಯಕ್ಕೆ ಬಂದ್ರೆ ರಿಸ್ಕೋಮೀಟರ್ ಪ್ರಕಾರ ಇದು ವೆರಿ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಬರುತ್ತೆ. ಈಗ ಇದರ ರಿಟರ್ನ್ಸ್ ಮೇಲೆ ಟ್ಯಾಕ್ಸ್ ಹೆಂಗ್ ಕಟ್ ಆಗುತ್ತೆ ಅಂತ ನೋಡೋದಾದ್ರೆ, ಇನ್ವೆಸ್ಟ್ ಮಾಡಿದ 1 ವರ್ಷದ ಒಳಗಡೆನೆ ದುಡ್ಡು ವಾಪಸ್ ತಗೊಂಡ್ರೆ ಸಿಕ್ಕಿರೋ ಪ್ರಾಫಿಟ್ ಮೇಲೆ 20% ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದೇ 1 ವರ್ಷದ ನಂತರ ಯೂನಿಟ್ ಸೇಲ್ ಮಾಡಿದ್ರೆ ಸಿಗುವ ಲಾಭದಲ್ಲಿ ಮೊದಲ 1,25,000ವರೆಗೂ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ ಬಂದ್ರೆ ಆ ಹೆಚ್ಚುವರಿ ಲಾಭದ ಮೇಲೆ ಬರೀ 12.5% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ನೆನ್ಪಿಡಿ, ಈ ಟ್ಯಾಕ್ಸ್ ಬರೀ ನಿಮ್ಮ ಪ್ರಾಫಿಟ್ ಮೇಲಿರುತ್ತೆ, ಇಡೀ ಅಮೌಂಟ್ ಮೇಲೆ ಅಲ್ಲ. ಈಗ ಒಂದು ಸೂಪರ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಬಗ್ಗೆ ಮಾತಾಡೋಣ. ಇದನ್ನು ಫಾಲೋ ಮಾಡಿದ್ರೆ ನೀವು ಮ್ಯೂಚುವಲ್ ಫಂಡ್ನಿಂದ ಮ್ಯಾಕ್ಸಿಮಮ್ ರಿಟರ್ನ್ಸ್ ಪಡಿಬೋದು. ಅದೇ ಸ್ಟೆಪ್ ಅಪ್ SIP. ನಿಮಗೆ ಗೊತ್ತಿರೋ ಹಾಗೆ ಇಂಡಿಯಾದಲ್ಲಿ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ವರ್ಷಕ್ಕೆ 6 ರಿಂದ 7% ಇದೆ. ಅಂದರೆ ದಿನದಿನಕ್ಕೂ ವಸ್ತುಗಳ ಬೆಲೆ ಹೆಚ್ಚಾಗ್ತಿದೆ, ನಮ್ಮ ಕೈಯಲ್ಲಿರೋ ದುಡ್ಡಿನ ವ್ಯಾಲ್ಯೂ ಕಮ್ಮಿ ಆಗ್ತಿದೆ.
ಇದನ್ನ ಬೀಟ್ ಮಾಡಬೇಕು ಅಂದರೆ ನೀವು ಪ್ರತಿ ವರ್ಷ ನಿಮ್ಮ SIP ಅಮೌಂಟನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಬೇಕು. ಅಂದರೆ ವರ್ಷಕ್ಕೆ 10%ನಷ್ಟು ಸ್ಟೆಪ್ ಅಪ್ ಮಾಡಬೇಕು. ಎಕ್ಸಾಂಪಲ್ಗೆ ಮೊದಲನೇ ವರ್ಷ ನೀವು ತಿಂಗಳಿಗೆ 1,000 ರೂಪಾಯಿ ಇನ್ವೆಸ್ಟ್ ಮಾಡಿದರೆ, ಎರಡನೇ ವರ್ಷ ಅದಕ್ಕೆ 10% ಆ್ಯಡ್ ಮಾಡಿ ತಿಂಗಳಿಗೆ 1,100 ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಮೂರನೇ ವರ್ಷ ಇನ್ನೂ 10% ಆ್ಯಡ್ ಮಾಡಿ 1,210 ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಹಣದುಬ್ಬರವನ್ನು ಈಸಿಯಾಗಿ ಬೀಟ್ ಮಾಡಬಹುದು. ಈಗ ನಮ್ಮ ಅಸಲಿ ಕ್ಯಾಲ್ಕುಲೇಷನ್ ನೋಡೋಣ. ನಾವು ತಿಂಗಳಿಗೆ 1,500 ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ ಅನ್ಕೊಳ್ಳೋಣ. ಈ ಫಂಡ್ನ ಪಾಸ್ಟ್ ಪರ್ಫಾರ್ಮೆನ್ಸ್ ನೋಡಿದರೆ ಇದರ ಆವ್ರೇಜ್ ಹಿಸ್ಟಾರಿಕಲ್ ರಿಟರ್ನ್ 18%ಗಿಂತ ಜಾಸ್ತಿನೇ ಇದೆ. ಆದರೆ ನಾವು ಸೇಫ್ ಸೈಡ್ ಇರಲಿ ಅಂತ ಬರೀ 15% ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂತ ಅಂದ್ಕೊಂಡು ಕ್ಯಾಲ್ಕುಲೇಟ್ ಮಾಡೋಣ. ನಿಮ್ಮ ಮುಂದೆ 3 ಆಪ್ಷನ್ಸ್ ಇದೆ. ಆಪ್ಷನ್ 1, ನಾರ್ಮಲ್ SIP ಮಾಡಿದರೆ 4 ವರ್ಷದಲ್ಲಿ ಸುಮಾರು 97,228 ರೂಪಾಯಿ ಫಂಡ್ ಆಗುತ್ತೆ. ಆಪ್ಷನ್ 2, 10% ಸ್ಟೆಪ್ ಅಪ್ SIP ಮಾಡಿದರೆ 4 ವರ್ಷದಲ್ಲಿ ಸುಮಾರು 1,10,722 ರೂಪಾಯಿ ಫಂಡ್ ಆಗುತ್ತೆ. ಆಪ್ಷನ್ 3, ಇದೇ ದುಡ್ಡನ್ನು ಇನ್ವೆಸ್ಟೆಡ್ ಆಗಿ ಇಟ್ಟರೆ ಮುಂದೆ 41,91,580 ರೂಪಾಯಿನಷ್ಟು ದೊಡ್ಡ ಫಂಡ್ ಕ್ರಿಯೇಟ್ ಮಾಡ್ಬೋದು. ಇದನ್ನು ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಆಪ್ಷನ್, ನೀವು ನಾರ್ಮಲ್ ಆಗಿ ತಿಂಗಳಿಗೆ 1,500 ರೂಪಾಯಿಯಂತೆ 4 ವರ್ಷ ಇನ್ವೆಸ್ಟ್ ಮಾಡಿದರೆ ನಿಮ್ಮ ಒಟ್ಟು ಇನ್ವೆಸ್ಟ್ಮೆಂಟ್ 72,000 ರೂಪಾಯಿ ಆಗುತ್ತೆ. ಇದಕ್ಕೆ 15% ರಿಟರ್ನ್ ಸಿಕ್ಕಿರೂ 4 ವರ್ಷದ ಕೊನೆಗೆ ನಿಮ್ಮ ಫಂಡ್ ವ್ಯಾಲ್ಯೂ 97,228 ರೂಪಾಯಿ ಆಗಿರುತ್ತೆ. ಎರಡನೇ ಆಪ್ಷನ್, ನೀವು 1,500 ರೂಪಾಯಿ ಜೊತೆಗೆ ಪ್ರತಿ ವರ್ಷ 10% ಸ್ಟೆಪ್ ಅಪ್ ಮಾಡ್ತಾ ಹೋದರೆ 4 ವರ್ಷದಲ್ಲಿ ನಿಮ್ಮ ಒಟ್ಟು ಇನ್ವೆಸ್ಟ್ಮೆಂಟ್ 83,538 ರೂಪಾಯಿ ಆಗುತ್ತೆ. ಇದಕ್ಕೆ 15% ರಿಟರ್ನ್ ಲೆಕ್ಕ ಹಾಕಿದರೆ 4 ವರ್ಷದ ಕೊನೆಗೆ ನಿಮ್ಮ ಫಂಡ್ ವ್ಯಾಲ್ಯೂ 1,10,10,722 ರೂಪಾಯಿ ಆಗುತ್ತೆ. ವಿಡಿಯೋದ ಸ್ಟಾರ್ಟಿಂಗ್ನಲ್ಲಿ ನಾನು ಹೇಳಿದ್ದೆ ಅಲ್ವಾ, ಬರೀ 4 ವರ್ಷ ಇನ್ವೆಸ್ಟ್ ಮಾಡಿ ಅದನ್ನು ಹಾಗೆ ಬಿಟ್ಟರೆ 30-40 ಲಕ್ಷದ ದೊಡ್ಡ ಫಂಡ್ ಮಾಡಬಹುದು ಅಂತ. ಅದಕ್ಕೆ ನೀವು ಈ 3ನೇ ಆಪ್ಷನ್ ಫಾಲೋ ಮಾಡಬೇಕು. ನಾವು ಸೆಕೆಂಡ್ ಆಪ್ಷನ್ನಲ್ಲಿ ನೋಡಿದ ಹಾಗೆ 4 ವರ್ಷ ತಿಂಗಳಿಗೆ 1,500 ರೂಪಾಯಿ ಇನ್ವೆಸ್ಟ್ ಮಾಡಿದಾಗ ನಮ್ಮ ಫಂಡ್ ವ್ಯಾಲ್ಯೂ 1,10,722 ರೂಪಾಯಿ ಆಗಿರುತ್ತೆ. ಈಗ ನೀವು ಮಾಡಬೇಕಾಗಿರೋದು ಇಷ್ಟೇ, ಕಮ್ಮಿ ಇನ್ವೆಸ್ಟ್ಮೆಂಟ್ನಲ್ಲಿ ದೊಡ್ಡ ಫಂಡ್ ಮಾಡಬೇಕು ಅಂದರೆ ನಿಮ್ಮ ದುಡ್ಡಿಗೆ ಸ್ವಲ್ಪ ಟೈಮ್ ಕೊಡಬೇಕು. ಈ 4 ವರ್ಷದಲ್ಲಿ ಕ್ರಿಯೇಟ್ ಆಗಿರೋ 1,10,722 ರೂಪಾಯಿ ಅಮೌಂಟ್ ಇದೆಯಲ್ಲ, ಇದನ್ನು ವಿತ್ಡ್ರಾ ಮಾಡದೆ ಮುಂದಿನ 26 ವರ್ಷಗಳ ಕಾಲ ಇದೇ ಫಂಡ್ನಲ್ಲಿ ಲಂಪ್ಸಮ್ ಆಗಿ ಹಾಗೆ ಇನ್ವೆಸ್ಟೆಡ್ ಆಗಿ ಇಡಬೇಕು. ಅಂದರೆ ನೀವು ಆಮೇಲೆ ಯಾವುದೇ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ. ಬರೀ ಆ ಅಮೌಂಟ್ ಹಾಗೆ ಬಿಟ್ಟರೆ 26 ವರ್ಷದ ನಂತರ 15% ರಿಟರ್ನ್ ಲೆಕ್ಕದಲ್ಲೇ ನಿಮ್ಮ ಒಟ್ಟು ಫಂಡ್ ವ್ಯಾಲ್ಯೂ ಬರೋಬ್ಬರಿ 41,91,580 ರೂಪಾಯಿ ಆಗಿರುತ್ತೆ. ಒಂದು ವೇಳೆ ನೀವು 4 ವರ್ಷ ಮುಗಿದ ತಕ್ಷಣ ಆ 1,10,722 ರೂಪಾಯಿಯನ್ನು ಹೊರಗೆ ತಗೊಂಡಿದ್ರಿ, ಅದನ್ನ ಎಲ್ಲೋ ಖರ್ಚು ಮಾಡಿಬಿಡ್ತಿದ್ರಿ ಅಷ್ಟೇ. ಅದೇ ನೀವು ಫ್ಯೂಚರ್ನಲ್ಲಿ ಮಗಳ ಮದುವೆಗೆ, ಮಕ್ಕಳ ಎಜುಕೇಷನ್ಗೆ ಅಥವಾ ರಿಟೈರ್ಮೆಂಟ್ಗೆ ಅಂತ ಒಂದು ದೊಡ್ಡ ಅಮೌಂಟ್ ಪ್ಲಾನ್ ಮಾಡ್ತಿದ್ರೆ ಈ 3ನೇ ಆಪ್ಷನ್ ಬೆಸ್ಟ್. ದಿನ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡಿ ಫ್ಯೂಚರ್ಗೆ ದೊಡ್ಡ ಫಂಡ್ ರೆಡಿ ಮಾಡ್ಕೊಳ್ಬೋದು. ಆದರೆ ನೆನ್ಪಿಡಿ, ಮ್ಯೂಚುವಲ್ ಫಂಡ್ನಲ್ಲಿ ಪಾಸ್ಟ್ ರಿಟರ್ನ್ಸ್ ನೋಡಿ ಫ್ಯೂಚರ್ನಲ್ಲೂ ಇಷ್ಟೇ ಗ್ಯಾರಂಟಿ ರಿಟರ್ನ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ ಮಾರ್ಕೆಟ್ ರಿಸ್ಕ್ ಇದ್ದೇ ಇರುತ್ತೆ. ನಿಮ್ಮ ಫಂಡ್ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಪೂರ್ತಿ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಬರೀ ಎಜುಕೇಷನಲ್ ಪರ್ಪಸ್ ವಿಡಿಯೋ ಅಷ್ಟೇ. ನೀವು ಯಾವುದೇ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಸ್ವಂತ ರಿಸರ್ಚ್ ಮಾಡಿ ನಿರ್ಧಾರ ತಗೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೆಂಗನಿಸ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ಥರದ ವಿಡಿಯೋಗಳು ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.